ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ನಮ್ಮ ಕಾವ್ಯ ಅವರ ತಾಯಿ ಮತ್ತು ತಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ಇದನ್ನ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಕಾವ್ಯ ಅವರು ತುಂಬಾ ದಿನಗಳಿಂದ ಫ್ಯಾಮಿಲಿ ಬರಬೇಕಂತ ವೇಟ್ ಮಾಡ್ತಾ ಇದ್ರು. ಪ್ರೋಮೋದಲ್ಲಿ ಅವರ ಖುಷಿ ಎಮೋಷನಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆದ್ರೆ ಅದೇ ಪ್ರೋಮೋದಲ್ಲಿ ಒಂದು ಶಾಕ್ ಮಾಡುವಂತ ಟ್ವಿಸ್ಟ್ ಕೂಡ ಇದೆ. ಬಿಗ್ ಬಾಸ್ ಅವರು ಕಾವ್ಯ ಅವರ ತಾಯಿ ಮತ್ತು ತಮ್ಮನಿಗೆ ಮೂಲ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮನೆ ಬಿಟ್ಟು ಹೋಗಿ ಅಂತ ಸೂಚನೆ ನೀಡ್ತಾರೆ. ಇದಕ್ಕೆ ಕಾರಣ ಏನು ಮಾತಾಡಿದರೆ ಅದು ನಿಜವಾಗ್ಲೂ ಸೀರಿಯಸ್ ವಿಷಯನ ಅಥವಾ ಇದು ಒಂದು ಪ್ರ್ಯಾಂಕ್ ಆಗಿರ್ಬೋದಾ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಫ್ಯಾಮಿಲಿ ಎಂಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಕಾವ್ಯ ಅವರು ತಮ್ಮ ತಾಯಿ ಇಬ್ಬರು ತುಂಬಾ ಸಪೋರ್ಟ್ ಇರುವಂತ ಅನ್ನೋದು ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ತಮ್ಮನ ಹೊರಗಡೆ ಇರುವಾಗ ಕಾವ್ಯ ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ಅಕೌಂಟ್ ನೋಡಿಕೊಳ್ಳೋದು ಇವೆಲ್ಲ ನಾರ್ಮಲ್ ವಿಷಯಗಳೇ. ಇದರಲ್ಲಿ ತಪ್ಪು ಏನು ಇದೆ ಅನ್ನೋದು ಅನ್ಸಲ್ಲ. ಇದಾದ್ಮೇಲೆ ಮಾತುಕತೆ ಶುರುವಾಗುತ್ತೆ. ಅಲ್ಲಿ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ, ನಾಮಿನೇಷನ್ ಬಗ್ಗೆ ಒಂದಿಷ್ಟು ಡೈರೆಕ್ಟ್ ಕಾಮೆಂಟ್ಗಳು ಬರ್ತವೆ. ಇಲ್ಲೇ ಪ್ರಾಬ್ಲಮ್ ಶುರು ಆಗೋದು. ಬಿಗ್ ಬಾಸ್ ಪ್ರಕಾರ ಇವು ಹೊರಗಿನ ವಿಷಯಗಳ ಚರ್ಚೆ ಮತ್ತು ನಿಯಮಗಳ ಉಲ್ಲಂಘನೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಗೈಸ್, ಹಿಂದಿನ ಸೀಸನ್ಗಳಲ್ಲಿ ಕೂಡ ಫ್ಯಾಮಿಲಿ ಬಂದಾಗ ಇಂಡೈರೆಕ್ಟ್ ಆಗಿ ತುಂಬಾ ವಿಷಯಗಳು ಮಾತಾಡಿದ್ದಾರೆ. ನಾಮಿನೇಷನ್, ಫ್ರೆಂಡ್ಶಿಪ್, ಗೇಮ್ ಪ್ಲಾನ್ ಇವೆಲ್ಲವೂ ಬಂದಿದೆ. ಆಗ ಅಷ್ಟು ಸೀರಿಯಸ್ ಆಕ್ಷನ್ ಆಗಿರಲಿಲ್ಲ, ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದರು. ಆದ್ರೆ ಈ ಸೀಸನ್ ಅಲ್ಲಿ ಫ್ಯಾಮಿಲಿ ಬಂದ ತಕ್ಷಣ ಆಚೆ ಕಳಿಸೋದು ಆದ್ರೂ ಸ್ವಲ್ಪ ಶಾಕ್ ಕೊಡುವಂತದ್ದು. ಇದರಿಂದ ಅತಿ ಹೆಚ್ಚು ಹರ್ಟ್ ಆಗಿರೋದು ಕಾವ್ಯ ಅವರಿಗೆ. ಇಷ್ಟು ಖುಷಿಯಿಂದ ಫ್ಯಾಮಿಲಿ ನೋಡಿದ್ಮೇಲೆ ಕೆಲವು ಕ್ಷಣಗಳಲ್ಲಿ ಹೋಗ್ಬೇಕನ್ನೋದು ಎಷ್ಟು ಕಷ್ಟ ಅನ್ನೋದು ಅವರ ಮುಖದಲ್ಲೇ ನೋಡಬಹುದು. ಅಮ್ಮ ತಮ್ಮ ಇಬ್ಬರ ಜೊತೆಗೆ ಕಾವ್ಯ ಕಣ್ಣೀರು ಹಾಕೋದು ನಿಜವಾಗ್ಲೂ ಎಮೋಷನಲ್ ಸೀನ್. ಇಲ್ಲಿ ನನಗೆ ಪರ್ಸನಲ್ ಅನ್ಸಿದ್ದು ಏನಪ್ಪಾ ಅಂದ್ರೆ ಇದೊಂದು ದೊಡ್ಡ ಅಪರಾಧ ಅಂತ ವಿಷಯ ಅಲ್ಲ. ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಬಹುಶಃ ಇಷ್ಟು ದೊಡ್ಡ ಆಕ್ಷನ್ ಬರ್ತಿರಲಿಲ್ಲ. ಇದು ಒಂದು ಎಚ್ಚರಿಕೆ ಆಗಿರಬಹುದಿತ್ತು. ಇನ್ನು ಮುಂದೆ ಈ ಟಾಪಿಕ್ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದಿತ್ತು. ಆದ್ರೆ ಡೈರೆಕ್ಟ್ ಆಗಿ ಮನೆ ಬಿಟ್ಟು ಹೋಗಿ ಅನ್ನೋದು ಸ್ವಲ್ಪ ಅನ್ಫೇರ್ ಅನ್ನೋ ಫೀಲ್. ಆದ್ರೆ ಇನ್ನೊಂದು ಸೈಡ್ ಕೂಡ ಇದೆ. ಬಿಗ್ ಬಾಸ್ ಅನ್ನೋದು ರೂಲ್ಸ್ ಬೇಸ್ಡ್ ಶೋ. ನಿಯಮ ಬ್ರೇಕ್ ಆದ್ರೆ ಆಕ್ಷನ್ ಇರಲೇಬೇಕು. ಹಾಗಾದ್ರೆ ಇದು ಸೀರಿಯಸ್ ರೂಲ್ ಬೇಕಾಗಿತ್ತ ಅಥವಾ ವೀಕೆಂಡ್ ಎಪಿಸೋಡ್ಗೆ ಒಂದು ಟ್ವಿಸ್ಟ್ ಕೊಡೋಕೆ ಮಾಡಿದ ಪ್ರ್ಯಾಂಕ್ ಆಗಿತ್ತ ಅಂತ ನನಗೆ ಇನ್ನೂ ಡೌಟ್ ಇದೆ. ಎಪಿಸೋಡ್ ಬಂದ್ಮೇಲೆ ಕ್ಲಿಯರ್ ಆಗುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಗೈಸ್? ಇದು ಪ್ರ್ಯಾಂಕ್ ಅಂತ ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಕಡೆಯಿಂದ ಸೀರಿಯಸ್ ಆಕ್ಷನ್ ಅನ್ಸುತ್ತಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.